ಆತ್ಮೀಯರೇ, ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಲೀಲಾಜಾಲದ ಈ ಸಂಚಿಕೆಯಲ್ಲಿ ನಾನು ಭಾಷೆಗಳ ಬಗ್ಗೆ ಮಾತಾಡೋಣ ಅಂತ. ಮೊದಲಿಗೆ ಒಂದು ವಿಷಯ ನಿಮಗೆ ಹೇಳಿಬಿಡ್ತೀನಿ. ನಮ್ಮ ದೇಶದಲ್ಲಿ ಮಾತೃಭಾಷೆ ಅನ್ನೋ ಒಂದು ಪರಿಕಲ್ಪನೆ ಇರಲಿಲ್ಲ. ಏನು ಇಷ್ಟೊಂದು ಕಾಂಟ್ರವರ್ಷಿಯಲ್ ಅಂದರೆ ವಿರೋಧವಾದ ಅಭಿಪ್ರಾಯಗಳಿಗೆ ಎಡೆ ಕೊಡುವಂತಹ ವಿಚಾರವನ್ನು ಹೇಳ್ತಾ ಇದ್ದೀರಲ್ಲ, ಸರಿಯಾ ಅಂತ ನೀವು ಕೇಳಬಹುದು. ವಸ್ತುತಃ ಕಾಂಟ್ರವರ್ಷಿಯಲ್ ಆದರೆ ಹೆಚ್ಚಿಗೆ ವ್ಯೂಸ್ ಆಗ್ತಾಯಿದೆ. ನಮ್ಮ ನೇತ್ರಾವತಿ ತೀರದ ನಿಗೂಢಗಳು 85,000 ವ್ಯೂಸ್ ಪಡ್ಕೊಂಡಿದ್ದರೆ, ತುಂಬ ಸೊಗಸಾಗಿರುವಂತಹ ಈ ಹಕ್ಕಿಗಳ ವಿಚಾರದಲ್ಲಿ ವನ್ಯಜೀವಿ ಸಂರಕ್ಷಣೆ, ಅದರಲ್ಲೂ ಪಕ್ಷಿಗಳ ಚರ್ಯೆ, ನಮ್ಮ ದೇಶದಲ್ಲಿ ಎಷ್ಟು ಹಕ್ಕಿಗಳಿದೆ ಇತ್ಯಾದಿ ತುಂಬ ನನಗೆ ಬಹಳ ಆಸಕ್ತಿಯುಕ್ತವಾದಂಥ ಒಂದು ವಿಚಾರವನ್ನು ನಾವು ಪ್ರಸ್ತುತಪಡಿಸಿದ್ವಿ. ಅದಕ್ಕೆ ಹೆಚ್ಚಿಗೆ ಜನ ನೋಡ್ತಾನೇ ಇಲ್ಲ. ಅಂದರೆ ಕಂಟೆಂಟ್ಗಿಂತ ಕಾಂಟ್ರವರ್ಸಿಗೆ ಜನ ಮನಸ್ಸು ಕೊಡ್ತಾ ಇದ್ದಾರಾ ಅಂತ ನನಗೂ ಒಂದು ಸಂದೇಹ ಬರ್ತಾ ಇದೆ. ಅದು ಏನೇ ಆಗಲಿ, ಇವತ್ತು ಕಾಂಟ್ರವರ್ಸಿಗೆ ಅಂತ ಈ ಮಾತನ್ನು ಹೇಳ್ತಾ ಇಲ್ಲ ನಾನು. ಭಾಷೆಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟಿದೆ, ಆದರೆ ಮಾತೃಭಾಷೆ ಇಲ್ಲ ಅಂತ. ಇದನ್ನು ತುಂಬ ಅಧ್ಯಯನಪೂರ್ವಕವಾಗಿ ಆಧಾರ ಪ್ರಮಾಣಗಳನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೀನಿ. ಅದರಿಂದ ಮನಸ್ಸಿಟ್ಟು ಕೇಳಿ, ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬಹುದು. ಈಗ ನೋಡಿ, ನಮ್ಮ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಅನೇಕ ಭಾಷೆಗಳಿದೆ. ಅಂದರೆ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ನಮ್ಮ ದೇಶ ಬಹುಭಾಷಾಯುಕ್ತವಾದಂತಹ ದೇಶ. ನಮ್ಮಲ್ಲಿ ಅನೇಕ ಭಾಷೆಗಳಿದೆ ಅಂತ ಹೇಳಿದೆ. ಅನೇಕ ಭಾಷೆಗಳು ಅಂದರೆ ಈ ದೇಶವೂ ಕೂಡ ಅತ್ಯಂತ ವಿಶಾಲವಾಗಿರೋದ್ರಿಂದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಾಷೆ. ಮತ್ತು ಭಾಷೆ, ವೇಷ, ಭೂಷ, ಆಹಾರ, ರೀತಿ, ನೀತಿ, ಪದ್ಧತಿಗಳು, ಸಂಸ್ಕೃತಿಗಳು ಇತ್ಯಾದಿ ಎಲ್ಲವೂ ಕೂಡ ಒಂದಕ್ಕೊಂದು ಬಹುಮಟ್ಟಿಗೆ ವ್ಯತ್ಯಾಸದಿಂದ ಕೂಡಿರೋ ಅಂಥದ್ದೇ. ಅಂದರೆ ವೈವಿಧ್ಯತೆ ಅನ್ನೋದು ಈ ನಮ್ಮ ದೇಶದ ಇತಿಹಾಸದಲ್ಲಿ, ರಾಜಕೀಯದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಒಂಥರ ಅಡಕವಾಗಿಬಿಟ್ಟಿದೆ. ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ಏನೋ ಒಂದು ಅಪೂರ್ವವಾದಂತಹ ಒಂದು ಏಕತೆಯೂ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದೇ ಕಾರಣದಿಂದ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ಹೇಳ್ತೀವಿ, ಈ ಕಡೆ ದ್ವಾರಕೆಯಿಂದ ಪುರಿಯವರೆಗೂ ಹೀಗೆಲ್ಲ ಹೇಳಿ ಈ ದೇಶದ ಭೌಗೋಳಿಕವಾದಂತಹ ಏಕತೆ ಅಷ್ಟೇ ಅಲ್ಲದೆ ಇನ್ನು ಸಾಂಸ್ಕೃತಿಕವಾದಂತಹ ಏಕತೆಯನ್ನು ಕೂಡ ಪ್ರತಿಪಾದಿಸ್ತಾ ಬಂದಿದ್ದೇವೆ. ಅದು ಇವತ್ತಿಗೂ ನಿಜ. ಯಾಕೆಂದರೆ ಕಾಶ್ಮೀರದಲ್ಲೂ ಶಾರದಾದೇವಿ ಇದ್ದಾಳೆ, ಕಾಶ್ಮೀರದಲ್ಲೂ ಶ್ರೀ ರಾಮಚಂದ್ರ ಪ್ರಭುವಿನ ಅನೇಕ ದೇವಸ್ಥಾನಗಳಿತ್ತು, ಅದೆಲ್ಲ ಒಡೆದು ಹಾಕಿದ್ರು ಪುಣ್ಯಾತ್ಮರು ಯಾರ್ಯಾರು. ಹಾಗೆಯೇ ದಕ್ಷಿಣದಲ್ಲೂ ಕೂಡ ಇದೆ. ಅಂದರೆ ಈ ದೇಶವನ್ನು ಎಷ್ಟೇ ವೈವಿಧ್ಯಮಯವಾಗಿ ನಾವು ಕಂಡರೂ ಕೂಡ ಭಾಷಾ, ಭೂಷಾ ಇತ್ಯಾದಿ ದೃಷ್ಟಿಯಿಂದ, ಆಚಾರ ವಿಚಾರಗಳ ದೃಷ್ಟಿಯಿಂದ ಅದನ್ನು ಕಟ್ಟಿ ಹಿಡಿದು ನಾವೆಲ್ಲ ಒಂದೇ ಅಂತ ಹೇಳ್ತಾ ಇರೋವಂಥದ್ದು ಯಾವುದು ಅಂತ ಹೇಳಿದ್ರೆ ಈ 2 ಎಪಿಕ್ಸ್, ಈ ಮಹಾಕಾವ್ಯಗಳಿದೆಯಲ್ಲ, ರಾಮಾಯಣ ಮತ್ತು ಮಹಾಭಾರತ. ಅವುಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಆ ಮಹಾಪುರುಷರು, ಅದರ ಜೊತೆಗೆ ಆ ಮಹಾಕಾವ್ಯಗಳು ನಮಗೆ ನೀಡ್ತಾ ಇರುವಂತಹ ಜೀವನ ಮೌಲ್ಯಗಳು, ಅದೆಲ್ಲದರಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದಿದೆ. ಏನಂತ ಹೇಳಿದ್ರೆ, ಈ 2 ಮಹಾಕಾವ್ಯಗಳೇ ಭಾರತದ ಸಂಪೂರ್ಣ ಸಾಹಿತ್ಯಕ್ಕೆ, ಪ್ರಾಚೀನ ಸಾಹಿತ್ಯಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು, ಆಧಾರವಾಗಿ ನಿಂತಿರುವಂಥದ್ದು. ಹಾಗಾಗಿ ಸಂಸ್ಕೃತ ಮತ್ತು ಸಂಸ್ಕೃತದಲ್ಲಿ ಪ್ರಾಚೀನ ಕಾಲದಲ್ಲಿ ಬಂದಂತಹ ಯಾವ ಯಾವ ಗ್ರಂಥಗಳಿದೆಯೋ, ಅದು ಸಾಹಿತ್ಯವಾಗಲಿ, ಶಾಸ್ತ್ರವಾಗಲಿ ಅಥವಾ ಕವಿತೆಯಾಗಲಿ, ಏನೇ ಆಗಲಿ, ಅದು ಭಾರತವನ್ನು ಒಂದಾಗಿ ಕಟ್ಟಿ ಹಿಡಿದಿದೆ. ಇದು ಎಷ್ಟೇ ವೈವಿಧ್ಯತೆ ಇದ್ದರೂ ಕೂಡ, ಎಷ್ಟೇ ವಿಶಾಲವಾಗಿದ್ದರೂ ಕೂಡ, ಏನೇನೇ ಏರುಪೇರುಗಳಾದರೂ ಕೂಡ ಐತಿಹಾಸಿಕವಾಗಿ ಇದೊಂದು ದೇಶ ಅಂತ ಹೊರಗಿನವರು ಬಂದು ಇದನ್ನು ಒಂದು ಅಂತ ಭಾವಿಸೋದಕ್ಕೆ ಕಾರಣವಾಗಿರುವಂಥ ಕೆಲವು ಅಂಶಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಇವತ್ತು ನಾನು ಈ ವಿಚಾರವನ್ನೇ ಆಧಾರವಾಗಿ ಇಟ್ಕೊಂಡು, ನಮ್ಮ ದೇಶದಲ್ಲಿ ಇಷ್ಟೊಂದು ಭಾಷೆಗಳಿದೆ ಪ್ರಾಚೀನ ಕಾಲದಿಂದ, ಆದರೂ ಕೂಡ ಈ ಮಾತೃಭಾಷೆ ಅನ್ನೋದು ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ನಿಮಗೆ ಆಶ್ಚರ್ಯ ಆಗ್ಬೋದು,
ಅಲ್ರಿ ನಾವು ನಮ್ಮ ಕನ್ನಡವನ್ನು ಮಾತೃಭಾಷೆ ಅಂದ್ಕೊಳ್ತೀವಿ, ತಮಿಳರು ಅವರನ್ನು ಮಾತೃಭಾಷೆ ಅಂದ್ಕೊಳ್ತಾರೆ ತಮಿಳನ್ನು. ಹೀಗೆ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಅವರವರ ಮಾತೃಭಾಷೆ ಇದೆ. ನೀವು ಯಾಕ್ರಿ ಬಂದು ಈಗ ಇಲ್ಲ ಅಂತ ಹೇಳ್ತೀರಾ ಅಂತಂದರೆ, ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಭಿನ್ನವಾದಂತಹ ಆದರೆ ಪ್ರಮಾಣೀಕೃತವಾದಂತಹ ಯಾವುದಕ್ಕೆ ಐತಿಹಾಸಿಕ ಆಧಾರ ಇದೆಯೋ ಅಂಥ ಒಂದು ವಿಷಯವನ್ನು. ಈಗ ನೋಡಿ, ನಾವು ಮದರ್ ಟಂಗ್ ಅಂತ ಹೇಳ್ತೀವಿ, ಇದು ನಮ್ಮ ಮದರ್ ಟಂಗ್ ಅಂತ. ಮೊದಲು ಹೇಳೋಕ್ಕೆ ಹೋದರೆ ಆ ಮದರ್ ಟಂಗ್ ಅನ್ನೋ ಪದನೇ ನಮ್ಮದಲ್ಲ. ಯಾಕೆ ಗೊತ್ತಾ? ಈ ಮದರ್ ಟಂಗನ ಟ್ರಾನ್ಸ್ಲೇಷನ್ ತರ್ಜುಮೆನೇ ನಾವು ತಾಯಿ ನುಡಿ, ಮಾತೃಭಾಷೆ ಅಂತ ಹೇಳ್ತೀವಿ. ನೋಡಿ, ಇಡೀ ಭಾರತದ ಭಾಷೆಗಳನ್ನು ನೀವು ಜಾಲಾಡಿದ್ರೆ, ಪ್ರಾಚೀನ ಭಾಷೆಯಿಂದ ಹಿಡಿದು ತಮಿಳಾಗಲಿ, ಕನ್ನಡವಾಗಲಿ, ಸಂಸ್ಕೃತವಾಗಲಿ, ಯಾವುದೇ ಭಾಷೆಯಲ್ಲೂ ಕೂಡ ಮಾತೃಭಾಷೆಗೆ ಪದ ಇಲ್ಲ. ಇದು ಹೇಗೆ ಹೇಳ್ತೀರಾ? ಈಗ ಮಾತೃಭಾಷೆ ಅನ್ನೋದೇ ಇದೆಯಲ್ಲ ಅಂತಂದರೆ, ಅದು ಆಗಲೇ ಹೇಳಿದೆ ನಿಮಗೆ, ಇದು ನಮಗೆ ಯುರೋಪಿಂದ ಬಂದಿರೋ ಅಂಥದ್ದು. ಈ ಯುರೋಪಿಂದು ಸಣ್ಣ ಸಣ್ಣ ರಾಜ್ಯಗಳು, ಅಲ್ಲಿ ಮಾತೃಭಾಷೆಗಳಿದೆ. ಅದನ್ನು ನಾವು ಈ ಪಾಶ್ಚಾತ್ಯರೆಲ್ಲ ನಮ್ಮ ದೇಶಕ್ಕೆ ಬಂದಾದ ಮೇಲೆ ಅವರೂ ಕೂಡ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ರು, ಇಲ್ಲಿಗೆ ಅದನ್ನು ಪರಿಚಯ ಮಾಡಿಕೊಟ್ರು. ನಾವು ಅದನ್ನು ಎಷ್ಟೋ ಅವರ ಆಚಾರ ವಿಚಾರಗಳನ್ನು, ಭಾಷೆಯನ್ನು ನಾವು ಅಳವಡಿಸ್ಕೊಂಡಿರೋ ಹಾಗೆ ಈ ಪದಾವಳಿಯನ್ನು ಕೂಡ ಅಳವಡಿಸ್ಕೊಂಡ್ಬಿಟ್ವಿ. ಅದರಿಂದ ಮಾತೃಭಾಷೆ. ಇದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಕೊಡ್ತೀನಿ, ಪ್ಯಾರಲಲ್ ಇನ್ಸ್ಟೆನ್ಸ್, ಅಂದರೆ ಸಮಾನಾಂತರವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ನಾವು ಮದುವೆಯಲ್ಲಿ ತಾಳಿ ಕಟ್ಟೋದು ಅಂತ ಹೇಳ್ತೀವಲ್ವ, ಈ ತಾಳಿ ಅನ್ನೋದು ದ್ರಾವಿಡ ಪದ, ಅಂದರೆ ದಕ್ಷಿಣ ಭಾರತದಲ್ಲಿ ಇರೋವಂಥದ್ದು. ಅದೇ ಸಂಸ್ಕೃತದಲ್ಲಿ ಮದುವೆಗೆ ಏನಂತ ಹೇಳ್ತಾರೆ? ಪಾಣಿಗ್ರಹಣ ಅಂತ ಹೇಳ್ತಾರೆ, ಸಪ್ತಪದಿ ಅಂತ ಹೇಳ್ತಾರೆ. ತಾಳಿ ಕಟ್ಟೋದು ಅನ್ನೋದು ಇರಲಿಲ್ಲ ಉತ್ತರದಲ್ಲಿ, ಆದರೆ ದಕ್ಷಿಣದಲ್ಲಿ ಬಂದು ಇದು ಅಲ್ಲಿಗೂ ಹೋಗಿದೆ, ಅಲ್ಲಿನ ಸಪ್ತಪದಿ ಇದೆಲ್ಲ ಇಲ್ಲಿಗೂ ಬಂದಿದೆ. ಈ ತಾಳಿ ಅನ್ನೋದು ಸಂಸ್ಕೃತ ಪದ ಅಲ್ಲ. ಅದೇ ರೀತಿ ಈಗ ಮೂಗ್ಬಟ್ಟು ಅಂತ ಹೇಳ್ತೀವಿ ನಾವು, ಅದಕ್ಕೆ ನತ್ತು ಅನ್ನೋದು ಈ ದಕ್ಷಿಣ ಭಾರತದ ಭಾಷೆಗಳಲ್ಲಿದೆ, ನತ್ತು ಅಂತ. ಸಂಸ್ಕೃತದಲ್ಲಿಲ್ಲ. ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ವರ್ಣಿಸುವಾಗ ನಾಸಿಕಾಭರಣ ಭೂಷಿತ ಅಂತ ಹೇಳ್ತಾರೆ. ನೋಡಿ, ಈ ನಾಸಿಕಾಭರಣ ಅನ್ನೋದು ನತ್ತು ಅನ್ನೋದರ ಸಂಸ್ಕೃತ ತರ್ಜುಮೆ. ಅಂದರೆ ಅದಕ್ಕೆ ಆದಂತಹ ಒಂದು ಪದ ಇಲ್ಲ. ಈಗ ನತ್ತು ಅನ್ನೋದಕ್ಕೆ ನೀವು ಅರ್ಥ ಹೇಳ್ಬೋದು. ಇದು ನಾಸಿಕಾಭರಣ ಅನ್ನೋದು ಎಕ್ಸ್ಪ್ಲನೇಷನ್ ಆರ್ ಟ್ರಾನ್ಸ್ಲೇಷನ್ ಆಫ್ ನತ್ತು ಆಗತ್ತೆ. ಅಂದರೆ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಯಾವುದೋ ಒಂದು ಅರ್ಥವನ್ನು ಇಟ್ಕೊಂಡು ಒಂದು ಪದ ಉತ್ಪತ್ತಿ ಆಗಿದೆ ಅಂತ ಹೇಳಿದ್ರೆ ಅದು ಅದಕ್ಕೆ ಸ್ವಂತವಾಗಿರುತ್ತೆ. ಅದನ್ನು ಬೇರೆ ಭಾಷೆಗಳಲ್ಲಿ ನಾವು ತಗೊಳ್ತೀವಿ. ಅದೇ ಅರ್ಥದಲ್ಲಿ ಈ ಮದರ್ ಟಂಗ್ ಅನ್ನೋದು ಕೂಡ ನಮಗೆ ಸ್ವಂತದ್ದಲ್ಲ. ಅಂದರೆ ಮದರ್ ಟಂಗ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಪದಗಳು ಹೇಗೆ ಹುಟ್ಟುತ್ತೆ? ಯಾವ ಪರಿಕಲ್ಪನೆ ಇರುತ್ತೋ ಆ ಪರಿಕಲ್ಪನೆಗೆ ಪೂರಕವಾಗಿ ಅದನ್ನು ಹೇಳೋದಕ್ಕೆ, ಅದನ್ನು ವಿವರಿಸೋದಕ್ಕೆ ಪದಗಳು ಹುಟ್ಕೊಳ್ಳುತ್ತೆ. ಹೌದು ತಾನೇ? ಆ ದೃಷ್ಟಿಯಿಂದ ಈಗ ಈ ಯೋಗ ಅನ್ನೋದು ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ, ಒಂದು ಶಾಸ್ತ್ರ. ಮಾನಸಿಕವಾಗಿ, ದೈಹಿಕವಾಗಿ ದೇಹವನ್ನು, ಮನಸ್ಸನ್ನು ಅತ್ಯಂತ ಶ್ರೇಷ್ಠವಾದಂತಹ ರೀತಿಯಲ್ಲಿ ಅದನ್ನು ತಯಾರಿ ಮಾಡೋದಕ್ಕೆ ಬೇಕಾಗಿರುವಂತಹದ್ದೆಲ್ಲನೂ ಇದೆ ಅದರಲ್ಲಿ. ಅಂದರೆ ಅಲ್ಲಿ ಧ್ಯಾನ ಇದೆ, ಪ್ರಾಣಾಯಾಮ ಇದೆ, ಆಸನ ಇದೆ, ಇದೆಲ್ಲ ಅದರ ಅಂಗಗಳಾಗಿ ಬರುತ್ತೆ. ಅದರಿಂದ ಯೋಗ ಅನ್ನೋದು ಈ ಸಂಸ್ಕೃತಕ್ಕೆ, ಭಾರತಕ್ಕೆ ತುಂಬ ಹತ್ತಿರವಾದಂತಹ, ಅದೇ ಉತ್ಪತ್ತಿ ಮಾಡಿರುವಂತಹ ಒಂದು ಶಬ್ದ. ಅಂದರೆ ಈ ಭಾರತೀಯ ಪರಿಕಲ್ಪನೆಯೇ, ಭಾರತೀಯ ಶಾಸ್ತ್ರವೇ, ಭಾರತೀಯ ಭಾಷೆಯೇ, ಸಂಸ್ಕೃತವೇ ಹುಟ್ಟು ಹಾಕಿರುವಂತಹ ಭಾಷೆ. ಇದನ್ನು ಟ್ರಾನ್ಸ್ಲೇಟ್ ಮಾಡ್ತೀರಾ? ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕಾಗೋದಿಲ್ಲ, ಯೋಗ ಅಂತಲೇ ಹೇಳಬೇಕು. ಅದೇ ರೀತಿ ನಾನು ಹೇಳಿದ್ದು. ಅಂದರೆ ಈ ಮಾತೃಭಾಷೆ ಅನ್ನೋದು ನಮಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪದವೇ ಇಲ್ಲ. ಎಲ್ಲೋ ಒಂದೇ ಒಂದು ಕಡೆ ಬಿಲ್ಹಣ ಅನ್ನೋನು ಒಂದು ಕಡೆ ಮಾತ್ರ ಜನ್ಮಭಾಷಾ ಅಂತ ಉಪಯೋಗಿಸಿದ್ದಾನೆ. ಜನ್ಮ ಭಾಷಾವದೇವ ಅಂತ. ಅಂದರೆ ತಾವು ಹುಟ್ಟಿದಂತಹ ಭಾಷೆ ಯಾವುದಿದೆಯೋ ಆ ಪರಿಸರದಲ್ಲಿ ಅದನ್ನು ಮಾತಾಡೋ ಅಷ್ಟೇ ಚೆನ್ನಾಗಿ ಇದನ್ನು ಮಾತಾಡ್ತಾರೆ ಅಂತ ಒಂದು ಕಡೆ ಪ್ರಯೋಗ ಆಗಿದೆ ಅಷ್ಟೆ. ಅದು ಬಿಟ್ಟರೆ ಕನ್ನಡದಲ್ಲೇ ತಗೊಳ್ಳಿ, ಉಭಯ ಭಾಷೆಗಳು ಅಂತ ಹೇಳ್ತೀವಿ. ಈಗ ಪಂಪನನ್ನು ನಾವು
ಕನ್ನಡ ಮತ್ತು ಸಂಸ್ಕೃತ ಈ ಎರಡೂ ಭಾಷೆಗಳನ್ನು ಅಂದರೆ ಆ ಪರಂಪರೆಯಲ್ಲಿ ಬಂದಂತಹ ಅನೇಕ ಕವಿವರಿಯರು ಮಹಾಕವಿಗಳು ಇವ್ರನ್ನೆಲ್ಲ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಉಭಯ ಭಾಷಾ ಕೋವಿದರು ಅಂತ ಹೇಳ್ತೀವಿ. ಆದರೆ ಸಂಸ್ಕೃತ ಕನ್ನಡ ಅಂತ ಬಿಡಿಸಿ ಹೇಳ್ಬೋದು. ಅದನ್ನು ಕನ್ನಡವನ್ನು ಮಾತೃಭಾಷೆ ಅಂತ ಹೇಳಿಲ್ಲ, ಸಂಸ್ಕೃತವನ್ನು ಕೂಡ ಮಾತೃಭಾಷೆ ಅಂತ ಹೇಳಿಲ್ಲ. ಹೀಗೆ ಇದೊಂಥರ ಸ್ವಲ್ಪ ಹೊಸದಾದಂತಹ, ಆದರೆ ನಮಗೆ ಅಷ್ಟು ಸುಲಭದಲ್ಲಿ ಜೀರ್ಣಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಒಂದು ಪರಿಕಲ್ಪನೆ ಇರ್ಬೋದು. ಆದರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅದಕ್ಕೆ ವಿವರಗಳನ್ನು ಕೊಡ್ತೀನಿ, ಆಧಾರವನ್ನು ಹೇಳ್ತೀನಿ, ಅದರಿಂದ ನಿಮಗದು ಅರ್ಥವಾಗುತ್ತೆ. ಈಗ ನೋಡಿ, ನಮ್ಮ ಪ್ರಾಚೀನ ಕಾಲದಿಂದ ಭಾಷೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಈಗ ಪ್ರಾಚೀನ ಕಾಲದಿಂದ ಅಂತ ಹೇಳಿಬಿಟ್ರೆ ಎಷ್ಟು 100 ವರ್ಷ ಹಿಂದಿಂದು ಪ್ರಾಚೀನವೇ, 500 ವರ್ಷದ್ದು ಪ್ರಾಚೀನವೇ ಇತ್ಯಾದಿ ಎಲ್ಲ ಬರುತ್ತೆ. ಅದಕ್ಕೋಸ್ಕರವಾಗಿ ನಾನು ತುಂಬ ವಿಶಿಷ್ಟವಾದಂತಹ ರೀತಿಯಲ್ಲಿ ಎಷ್ಟು ಪ್ರಾಚೀನ ಅಂತ ಒಂದು ಮಾತು ಹೇಳ್ತೀನಿ. ಇತ್ತೀಚೆಗೆ ಅಂದರೆ ಈಗ ಒಂದು 10-15 ವರ್ಷಗಳ ಹಿಂದೆಯೇ ತುಂಬ ಸ್ಪಷ್ಟವಾದಂತಹ ರೀತಿಯಲ್ಲಿ 12 ಆಧಾರ ಪ್ರಮಾಣಗಳನ್ನು ಇಟ್ಕೊಂಡು ನೀಲೇಶ್ ಓಕ್ ಅನ್ನೋರು ಮಹಾಭಾರತದ ಕಾಲವನ್ನು ನಿರ್ಣಯಿಸಿಬಿಟ್ಟಿದ್ದಾರೆ. ಅದು ಕ್ರಿಸ್ತಪೂರ್ವ 5561. ಅಂದರೆ 8000 ವರ್ಷಗಳು ಮಹಾಭಾರತಕ್ಕಾದರೆ, ಅಂದರೆ ಮಹಾಭಾರತದ ಕೊನೆಗಾಲವನ್ನು ಅವ್ರು ಹೇಳ್ತಾ ಇದ್ದು, ಯುದ್ಧ ಆಗಿದ್ದಂಥ ಕಾಲ. ಅದಕ್ಕಿಂತ ಹಿಂದೆ ಋಗ್ವೇದ ಇತ್ತು. ಅದಕ್ಕಿಂತ ಅಂದರೆ ಅವೆರಡರ ಮಧ್ಯದಲ್ಲಿ ರಾಮಾಯಣ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಪ್ರಾಚೀನ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಸುಮಾರು 10,000 ವರ್ಷಗಳಿಂದ ಭಾಷಾ ಪ್ರಯೋಗ ತುಂಬ ಸಮರ್ಥವಾದಂತಹ ರೀತಿಯಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗತ್ತೆ. ಈಗ ಭಾಷೆಗೆ ಇನ್ನೂ ಒಂದು ಸಣ್ಣ ವಿಚಾರವನ್ನು ಮೊದಲೇ ಹೇಳಿಬಿಡ್ತೀನಿ. ಇದಕ್ಕೆ ಮುಮ್ಮುಖವಾದಂತಹ ಒಂದು ಪ್ರಯೋಗ ಇರುತ್ತೆ. ಮುಮ್ಮುಖವಾದಂತಹ ಪ್ರಯೋಗ ಅಂತ ಹೇಳಿದ್ರೆ 3 ರೀತಿಯಲ್ಲಿ ನಾವು ಏಕಕಾಲದಲ್ಲೂ ಉಪಯೋಗಿಸ್ತಾ ಇರ್ತೀವಿ ಅಂತ. ಅಂದರೆ ಮಾತಾಡ್ತೀವಿ, ಎರಡನೇದಾಗಿ ಸಾಹಿತ್ಯಿಕವಾಗಿ ಉಪಯೋಗಿಸ್ತಾ ಇರ್ತೀವಿ, ಇನ್ನೊಂದು ಶಾಸ್ತ್ರ ಭಾಷೆಯಾಗಿ ಉಪಯೋಗಿಸ್ತಾ ಇರ್ತೀವಿ. ಮಾತಾಡೋದು ಎಲ್ಲರಿಗೂ ಗೊತ್ತೇ ಇದೆ. ಸಾಹಿತ್ಯಿಕವಾಗಿ ಅಂದರೆ ಕವನ ಇತ್ಯಾದಿಗಳನ್ನೆಲ್ಲ ಬರೆಯೋದಕ್ಕೆ, ಮಹಾಕಾವ್ಯಗಳನ್ನು ಬರೆಯೋದಕ್ಕೆ, ಏನೋ ನಮಗೆ ತೋಚಿದಂತಹ ಅಪೂರ್ವವಾದಂಥ ವಿಚಾರಗಳನ್ನು ಸೊಗಸಾದ ರೀತಿಯಲ್ಲಿ ಪ್ರಬಂಧಗಳನ್ನಾಗಿ ಬರೆಯೋದಕ್ಕೆ, ಅಂದರೆ ಗದ್ಯ ಪದ್ಯ ಕಾವ್ಯಗಳಿಗೆ ಬಳಸ್ತೀವಿ. ಅದು ಸಾಹಿತ್ಯಿಕ ಭಾಷೆ. ಇನ್ನೊಂದು ಶಾಸ್ತ್ರ ಭಾಷೆ ಅಂತ. ಶಾಸ್ತ್ರ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರಬೇಕು, ಕ್ರಮಬದ್ಧವಾಗಿ ಬರೆಯುವಂತಹ ಯಾವುದೋ ಒಂದು ಸೈಂಟಿಫಿಕ್ ಸಿಸ್ಟಮ್ಯಾಟಿಕ್ ಲಿಟ್ರೇಚರ್ ಅಂತ. ಈಗ ನೋಡಿ, ಭೌತಶಾಸ್ತ್ರ ಅಂತ ಹೇಳ್ತೀವಿ, ಗಣಿತಶಾಸ್ತ್ರ ಅಂತ ಹೇಳ್ತೀವಿ, ಸಂಗೀತ ಶಾಸ್ತ್ರ ಅಂತ ಹೇಳ್ತೀವಿ, ನಾಟ್ಯಶಾಸ್ತ್ರ. ಶಾಸ್ತ್ರ ಅಂತ ಹೇಳಿದ್ರೆ ಇದು ಸ್ಪಷ್ಟವಾಗಿ ಕ್ರಮಬದ್ಧವಾಗಿ ಒಂದು ವಿಚಾರವನ್ನು ಅದರ ಪೂರ್ವಾಪರಗಳಿಗೆ ವಿರೋಧ ಬರದೇ ಇರೋ ಹಾಗೆ ಬರೆದಿಡುವಂಥ ಕ್ರಮಕ್ಕೆ ಶಾಸ್ತ್ರ ಅಂತ ಹೇಳ್ತೀವಿ. ಆಯಿತು. ಅಂದರೆ ಈ 3 ಅದನ್ನೆಲ್ಲ ನಾನು ತುಂಬ ವಿವರಣೆಗಳು ಕೊಡೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಭಾಷೆಗೆ ಪ್ರಧಾನವಾಗಿ 3 ಮುಖಗಳ ಪ್ರಯೋಗ ಇರುತ್ತೆ ಅಂತ ಹೇಳಿದೆ. ಒಂದು ಆಡುಮಾತು, ಎರಡನೇದಾಗಿ ಸಾಹಿತ್ಯಿಕ ಭಾಷೆ, ಮತ್ತು ಶಾಸ್ತ್ರ ಭಾಷೆ ಅಂತ. ಈ 3 ರೀತಿಯಲ್ಲಿ ನಮಗೆ ಈ ಪ್ರಾಚೀನ ಭಾಷೆಗಳು ಕೆಲವು ಬಂದಿದೆ ಅಂತ ಹೇಳ್ಬೋದು. ಮಾತೃಭಾಷೆ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಇದನ್ನು ಹೇಗೆ ಹೊಂದಿಸ್ತೀರಿ ಅಂತ ಖಂಡಿತ ಪ್ರಶ್ನೆ ಬರುತ್ತೆ. ಈಗ ನೋಡಿ, ಮಾತೃಭಾಷೆ ಅನ್ನೋದಕ್ಕೆ ಶಬ್ದ ಇಲ್ಲ. ಅಂದರೆ 10,000 ವರ್ಷಗಳಿಂದ ಬೆಳೆದು ಬಂದಿರುವಂತಹ ಈ ಭಾಷಾ ಪರಿಸರದಲ್ಲಿ ಮಾತೃಭಾಷೆ ಅನ್ನೋ ಶಬ್ದ ಇಲ್ಲ. ಈಗ ನಾವು ಕನ್ನಡದ ವಿಚಾರವಾಗಿ, ತಮಿಳು ವಿಚಾರವಾಗಿ ಮಾತಾಡ್ತೀವಿ ಬಹುಮಟ್ಟಿಗೆ, ಯಾಕೆಂದರೆ ನಮಗೆ ತುಂಬ ಹತ್ತಿರವಾಗಿರುವಂಥದ್ದು ಅದು. ಈಗ ಕೆಲವೇ ತಿಂಗಳ ಹಿಂದೆ ನಮ್ಮ ಉತ್ತಮ ವಿಲನ್ ಶ್ರೀ ಕಮಲ್ ಹಾಸನ್ ಅವರು ಬಂದು ಕನ್ನಡ ಮತ್ತು ತಮಿಳು ಭಾಷೆಗಳ ವಿಚಾರವಾಗಿ ಅವರ ಅಪೂರ್ವವಾದಂತಹ ಜ್ಞಾನವ ಪಾರಮ್ಯವನ್ನು ಮೆರೆದು ಹೋಗಿದ್ದಾರೆ. ಅದಕ್ಕೆ ಎಷ್ಟೊಂದು ರೀತಿಯಲ್ಲಿ ನಮ್ಮ ಕನ್ನಡಿಗರೆಲ್ಲ ಪ್ರತಿಕ್ರಿಯೆಗಳನ್ನು ತೋರಿಸಿ ಆತ ಹೇಳಿದ್ದು ಸರ್ವಥಾ ಸರಿಯಲ್ಲ ಅನ್ನೋದನ್ನು ಮನಗಾಣೋ ಹಾಗೆ, ಕೇಳೋರಿಗೆ ಹಿತವಾಗೋ ಹಾಗೆ ಹೇಳಿದ್ದಾರೆ. ಅಂದರೆ ಇವತ್ತಿಗೂ ಕೂಡ ಈ ಭಾಷೆಗಳ ವಿಚಾರದಲ್ಲಿ ಇದು ಮೊದಲು, ಅದು ತಾಯಿ ಭಾಷೆಯೋ, ಇದು ಮಗಳ ರೀತಿಯಲ್ಲಿ ವರ್ತಿಸುವಂಥದ್ದು, ಅಂದರೆ ಪ್ರಾಚೀನ ಯಾವುದು, ಅದನ್ನು ಆಧರಿಸ್ಕೊಂಡು ಬಂದಂತಹ ಬೇರೆ ಭಾಷೆಗಳು ಯಾವುದು ಇತ್ಯಾದಿ ಎಲ್ಲ
ಚರ್ಚೆ ಅವತ್ತಿಂದ ಇವತ್ತಿನವರೆಗೂ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾದಂಥ ವಿಚಾರ. ಈ ಅರ್ಥದಲ್ಲೇ ಮಾತೃಭಾಷೆ ಅನ್ನೋದು ಇಲ್ಲ ಅಂತ. ಈಗ ಯಾವ ದೃಷ್ಟಿಯಿಂದ ಹೇಳ್ತೀರಿ ಅಂತ ಸಹಜವಾಗಿ ಪ್ರಶ್ನೆ ಇದೆ ಅಲ್ವೇ. ಈಗ ಪ್ರಾಚೀನ ಗ್ರಂಥಗಳನ್ನು ತಗೋಬೇಕು. ಪ್ರಾಚೀನ ಗ್ರಂಥಗಳು ಅಂತ ಹೇಳಿದ್ರೆ ಯಾವುದು? ಈಗ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ವೇದಗಳಾಗಲಿ, ಅಷ್ಟೇ ಪ್ರಾಚೀನವಾದಂತಹ ಇತರ ಪ್ರಾಕೃತ ಮತ್ತು ಪಾಳಿ, ಪ್ರಾಕೃತ ಇತ್ಯಾದಿ ಭಾಷೆಗಳಲ್ಲಿ ನಮಗೆ ಬಂದಿರುವಂತಹ ಬೌದ್ಧ ಗ್ರಂಥಗಳು, ಜೈನ ಗ್ರಂಥಗಳು, ಇದನ್ನೆಲ್ಲ ಖಂಡಿತ ನಾವು ಅಧ್ಯಯನಕ್ಕೆ ಅಳವಡಿಸ್ಕೋಬೇಕು. ಅದರಲ್ಲೂ ಕೂಡ ಎಲ್ಲೂ ಇಲ್ಲದೇ ಇರೋವಂಥದ್ದು ಸ್ಪಷ್ಟ ಆಗುತ್ತೆ. ಇನ್ನು ಕಾಲಿಕ ದೃಷ್ಟಿಯಿಂದ 2500 BC ಅಂತ ಹೇಳಿದ್ರೆ ಎಷ್ಟಾಗತ್ತೆ? ಈ ಮಹಾಭಾರತ ಆದಮೇಲೆ ಸುಮಾರು ಒಂದು 4-5 ಸಾವಿರ ವರ್ಷ ಆದಮೇಲೆ ಬಂದಿದ್ದು ಅಂತ ಸ್ಪಷ್ಟವಾಗುತ್ತೆ. ಅದು ಕ್ರಿಸ್ತಪೂರ್ವ 8000 ಅಂತ ಹೇಳಿದ್ರೆ ಇದು ಕ್ರಿಸ್ತಪೂರ್ವ 3000 ವರ್ಷಕ್ಕೆ ಬರುತ್ತೆ. 2500 ವರ್ಷಕ್ಕೆ ಬರುತ್ತೆ. ಅಂದರೆ ಇಷ್ಟು 1000 ವರ್ಷಗಳ ಅಂತರ ಇದೆ ಈ ಒಂದು ಫೇಸ್, ಈ ಒಂದು ಹಂತಕ್ಕೂ ಮತ್ತು ಮುಂದಿನ ಹಂತಕ್ಕೂ ಅನ್ನೋದು ಸ್ಪಷ್ಟವಾಗುತ್ತೆ ಅಲ್ವೇ. ಈಗ ನಾನು ನಿಮಗೆ ಭಾಷೆಗಳು ಬಹಳ ಇತ್ತು ನಮ್ಮ ದೇಶದಲ್ಲಿ, ಏಕಕಾಲದಲ್ಲಿ ಪ್ರಯೋಗ ಇತ್ತು. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಬರುವಂಥದ್ದು. ಹನುಮಂತ ಸೀತಾದೇವಿಯನ್ನು ನೋಡಿದಾಗ ನಾನು ಯಾವ ಭಾಷೆಯಲ್ಲಿ ಮಾತಾಡಿಸೋದು ಈಕೆಯನ್ನು ಅಂತ ಯೋಚನೆ ಮಾಡಿ ಯದಿವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತಾಂ ರಾವಣಂ ಅನ್ಯಮಾನಾಮಾಂ ಸೀತಾ ಭೀತಾ ಭವಿಷ್ಯತಿ ಅಂತ ಆತ ತುಂಬ ಸಂಕೋಚ ಪಟ್ಕೊಳ್ತಾನೆ, ಸಂದೇಹಕ್ಕೆ ಬೀಳ್ತಾನೆ. ಆಗ್ತಾನೆ ರಾವಣ ಬಂದು ಹೋಗಿರ್ತಾನೆ, ಸಂಸ್ಕೃತದಲ್ಲಿ ಮಾತಾಡ್ತಿರ್ತಾನಂತೆ. ಅದರಿಂದ ನಾನು ಕೂಡ ಸಂಸ್ಕೃತದಲ್ಲೇ ಹೇಳಿಬಿಟ್ರೆ ಓಕೆ ಏನು ಅನ್ಕೋಬಹುದು ಅಂತಂದರೆ, ಇವನು ರಾಕ್ಷಸ ರೂಪವನ್ನು ಬಿಟ್ಟು ಈ ನನ್ನ ಅಂದರೆ ಕಪಿರೂಪವನ್ನು ಧರಿಸಿ ಮತ್ತೆ ಬಂದಿದ್ದಾನೆ ಅಂತ ಅವಳು ತಿರುಗಿ ಭಯ ಪಟ್ಕೋಬೋದು ಅಂತ ಈತನಿಗೆ ಸಂದೇಹ ಉಂಟಾಗತ್ತೆ, ಈತನಿಗೆ ಒಂದು ಆತಂಕ ಉಂಟಾಗತ್ತೆ. ಅದಕ್ಕೋಸ್ಕರ ಬೇರೆ ಭಾಷೆಯಲ್ಲಿ ಮಾತಾಡ್ದ ಅಂತ ಬರುತ್ತೆ. ಅದೇ ರೀತಿ ರಾಮಾಯಣದಲ್ಲಿ ಅನೇಕರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದು, ಕಪಿ ಭಾಷೆ ಇತ್ಯಾದಿಗಳಲ್ಲಿ ಮಾತಾಡೋವಂಥ ಪ್ರಸಂಗಗಳು ತುಂಬ ಬರುತ್ತೆ. ಹಾಗಾಗಿ ಬಹಳ ಪ್ರಾಚೀನ ಕಾಲದಿಂದ ಅನೇಕ ಭಾಷೆಗಳು ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ ಅಲ್ವೇ. ಇನ್ನು ಮಾತೃಭಾಷೆ ಇರಲಿಲ್ಲ, ಮತ್ತು ಇನ್ಯಾವ ಭಾಷೆ ಇತ್ತು, ಏನು ಹೆಸರಾಗಿತ್ತು ಅದಕ್ಕೆ ಅಂತ ಖಂಡಿತ ಕೇಳ್ಬೋದು. ಅದರಲ್ಲಿ ಮೊದಲು ಅವರು ವಿಭಾಗ ಮಾಡೋದು ಅಂತ ಹೇಳಿದ್ರೆ ಶಾಸ್ತ್ರಕಾರರು. ಈಗ ಹೇಮಚಂದ್ರ ಅಂತ ಶಬ್ದಾನುಶಾಸನ, ಅದರಲ್ಲಿ ಆತ ಹೇಳೋದು ಭಾಷಾ ದ್ವಿವಿಧ. ಮೊದಲನೇದಾಗಿ 2 ಆಗಿದೆಯಂತೆ, ಒಂದು ಸಂಸ್ಕೃತಂ ಪ್ರಾಕೃತಂಚ ಅಂತ ಹೇಳ್ತಾರೆ. ಇದನ್ನೇ ಬೆಳೆಸ್ತಾ ಹೋಗಿ ಅನೇಕ ಭಾಷೆಗಳ ಹೆಸರನ್ನು ಹೇಳ್ತಾನೆ. ಇದು ಒಂದು ಗ್ರಂಥ. ಇನ್ನೊಂದು ಪ್ರಾಚೀನ ಭಾಷೆಗಳನ್ನು, ಅದರ ಸ್ವರೂಪವನ್ನು, ಅದರ ಉಪಯೋಗವನ್ನು, ಪ್ರಯೋಗವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ದೊಡ್ಡದಾದಂತಹ, ಹಳೆಯದಾದಂತಹ, ವ್ಯಾಪಕವಾಗಿ ಪ್ರಚಾರದಲ್ಲಿದ್ದಂತಹ ಗ್ರಂಥಗಳನ್ನೇ ನೋಡಬೇಕು. ಅಂಥ ಗ್ರಂಥಗಳಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ನಾಟ್ಯಶಾಸ್ತ್ರ. ಭರತ ಮುನಿಯ ನಾಟ್ಯಶಾಸ್ತ್ರ ಇದೆಯಲ್ಲ, ಈ ಗ್ರಂಥ ಭಾಷಾ ವಿಚಾರಕ್ಕೆ ಮತ್ತು ಅದರ ಇನ್ಸೈಟ್ಸ್ ಅಂತ ಹೇಳ್ತಾರೆ ನೋಡಿ, ಒಳ ಸುಳಿಗಳನ್ನು, ಹೊಳಹುಗಳನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಅವಶ್ಯಕವಾದಂತಹ ಒಂದು ಗ್ರಂಥ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈಗ ನೋಡಿ, ಒಂದು ರಂಗಪ್ರಯೋಗ ಆಗಬೇಕಾದ್ರೆ ನಾಟ್ಯಶಾಸ್ತ್ರದ ಪ್ರಕಾರ ಒಂದು 10-11 ಅಂಗಗಳನ್ನು ಹೇಳ್ತಾರೆ. ಅದರಲ್ಲಿ ಭಾಷೆ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಈ ನಾಟಕ ಮಾಡೋವಂಥವರು ಕೂಡ, ಅಂದರೆ ರಂಗಪ್ರಯೋಗಗಳನ್ನು ಮಾಡೋರು ಅಂತ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಅವ್ರು ಏನು ಮಾಡಬೇಕು ಅನ್ನೋದನ್ನು ನಾಟ್ಯಶಾಸ್ತ್ರ ಹೇಳುತ್ತೆ. ಈ ಪ್ರವೃತ್ತಿ ಅನ್ನೋ ವಿಚಾರವನ್ನು ಹೇಳುವಾಗ ಹೇಳ್ತಾರೆ, ಯಾವ ಪ್ರದೇಶದಲ್ಲಿ ನೀವು ನಾಟ್ಯ ಮಾಡ್ತಿರೋ, ಇದು ರಂಗತಂಡಗಳಿಗೆ ಅವ್ರು ಕೊಡ್ತಾ ಇರೋವಂಥ ಒಂದು ಸೂಚನೆ, ಆ ಪ್ರದೇಶದ ಭಾಷೆಯನ್ನು ಬಳಸ್ಕೋಬೇಕು ಅಂತ. ಅಂದರೆ ನಿಮ್ಮಲ್ಲಿ ಪ್ರಚಾರವಾಗಿರುವಂಥದ್ದು, ನೀವು ಯಾವುದೋ ಒಂದು ಪ್ರದೇಶದಲ್ಲಿ ಇರ್ತೀರಪ್ಪ, ನಿಮ್ಮಲ್ಲಿ ಪ್ರಚಾರವಾಗಿರುವಂಥ ಭಾಷೆನ ತಗೊಂಡು ಹೋಗಿ ಇನ್ನೊಂದು ಕಡೆ ನೀವು ಮಾಡಿದ್ರೆ ಆ ಭಾಷೆಯಲ್ಲಿ ನಾಟಕ ಅಥವಾ ಒಂದು ರಂಗ ಪ್ರಯೋಗವನ್ನು ಅವರಿಗೆ ಅದು ಅರ್ಥವಾಗೋದಿಲ್ಲ. ಆದ್ದರಿಂದ ಅರ್ಥವೇ ಆಗದೆ ಇದ್ಮೇಲೆ ಇನ್ನು ಆನಂದವೂ ಉಂಟಾಗೋಲ್ಲ,
ರಸಾನುಭೂತಿಯೂ ಇಲ್ಲ, ಅಂದರೆ ಪ್ರಯೋಗ ವ್ಯರ್ಥವಾಗುತ್ತೆ ಅನ್ನೋ ರೀತಿಯಲ್ಲಿ. ಇದರ ಅರ್ಥ ಏನಾಗುತ್ತೆ, ಬೇಕಾದಷ್ಟು ಭಾಷೆಗಳಿದೆ, ಮತ್ತು ಈ ರೀತಿಯಾಗಿ ಯಾರು ಪ್ರಯೋಗಗಳನ್ನು ಮಾಡ್ತಾರೆ ಅವರು ಆಯಾಯ ಭಾಷೆಗಳಿಗೆ ಪ್ರಾಮುಖ್ಯ ಕೊಟ್ಟು ಆ ಭಾಷೆಗಳನ್ನು ತಮ್ಮ ಪ್ರಯೋಗಗಳಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನೋಡಿ. ಈ ಸಂದರ್ಭದಲ್ಲಿ ನನಗೊಂದು ಮಾಸ್ಟರ್ ಹಿರಣ್ಣಯ್ಯನವರು ಹೇಳಿದಂಥ ಒಂದು ಪ್ರಸಂಗ ಜ್ಞಾಪಕ ಬರ್ತಾಯಿದೆ. ಅವರನ್ನು ಅವ್ರ ಸ್ನೇಹಿತರು ಯಾರೋ ಇಲ್ಲಿ ಅವರ ನಾಟಕಗಳು ನೋಡಿಬಿಟ್ಟು ನಮ್ಮ ಕಡೆನೂ ಬಂದು ಮಾಡಿರಿ ಅಂತ ಹೇಳಿದ್ರಂತೆ. ಈ ಧಾರವಾಡ ಹುಬ್ಬಳ್ಳಿ ಕಡೆ ಹೋಗಿದ್ದಾರೆ. ಇವರು ನಾಟಕ ಮಾಡಿದ್ರೆ ಯಾರೂ ಅಲ್ಲಿ ಕಸಕ್ ಮಿಸಕ್ ಅನ್ನಲಿಲ್ವಂತೆ. ನಾಟಕ ನೋಡ್ತಾ ಕೂದವರು ಎಲ್ಲ ಕಲ್ಲು ಬಂಡೆಗಳ ಹಂಗೆ ಕೂತಿದ್ದಾರಂತೆ. ಸಹಜವಾಗಿಯೇ ಹಿರಣ್ಣಯ್ಯವ್ರಿಗೆ ತುಂಬ ಒಂಥರ ಏನೋ ನಿರಾಶೆ ಆಗಿರಬೇಕು. ಆಮೇಲೆ ಏನಪ್ಪ ಇದು ಹೀಗೆ ಅಂತ ಹೇಳ್ಬಿಟ್ಟು ಮುಂದುವರಿಸಿದ್ದಾರೆ. ಅವತ್ತು ಹೇಗೋ ಕಷ್ಟಪಟ್ಕೊಂಡು ಆವತ್ತಿನ ಪ್ರಯೋಗವನ್ನು ಮುಂದುವರಿಸಿದ್ರು. ಆಮೇಲೆ 2ನೇ ದಿವಸ ಮಾಡಿದ್ರಂತೆ. ಏನೋ ಸ್ವಲ್ಪ ಜನ ಹೊಸಬರು, ಅದರಿಂದ ಹೀಗಿರ್ಬೋದು, ನಾಳೆಗೆ ಸರಿ ಹೋಗ್ಬೋದು ಅಂತ. ನಾಳೆನೂ ಅಷ್ಟೇ, ನಾಳಿದ್ದು ಅಷ್ಟೇ. ಇವ್ರಿಗೆ ಬಹಳ ಬೇಸರ ಆಗಿಬಿಟ್ಟು ಯಾರು ಇವರನ್ನು ನಾಟಕ ಮಾಡೋದಕ್ಕೆ ಕರೆದ್ರೋ ಅವರನ್ನು ಕರೆದು, ಏನು ಸ್ವಾಮಿ ನಿಮ್ಮ ಜನಕ್ಕೆ ಒಂದು ಜೋಕ್ ಅರ್ಥ ಆಗೋದಿಲ್ಲ, ನಾಟಕ ಅಂದರೆ ಗೊತ್ತಿಲ್ಲ, ನಮ್ಮನ್ನು ಕರೆದು ಈ ಥರ ಪ್ರಾಣ ತೆಗಿತಿದ್ದೀರಲ್ಲ ಅಂತ ಕೇಳಿದಾಗ ಅವರು ಆ ಜೋಶಿಯನ್ನವ್ರು ಹೇಳಿದ್ರಂತೆ, ನೋಡಿ ನೀವು ಇವತ್ತು ನಾಟಕ ಮಾಡಬೇಡಿ, ನೀವೆಲ್ಲರೂ ಈ ತಂಡ ಬಂದಿದ್ದೀರಲ್ಲ ನೀವೆಲ್ಲ ಅಲ್ಲಿ ಮಾರುಕಟ್ಟೆಯಲ್ಲಿ ಹೋಗಿ ಜನ ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ, ಅವ್ರಿಗೆ ಏನು ಅರ್ಥವಾಗುತ್ತೆ ಅನ್ನೋದನ್ನೆಲ್ಲ ಗಮನಿಸಿ ಅಂತ ಹೇಳಿದ್ರಂತೆ. ಸಂತೆ ಜಾತ್ರೆ ಅಲ್ಲೆಲ್ಲ ಹೋಗಿ ಒಂದು ಏನೇನೋ ನಡೀತಾ ಇರುತ್ತಲ್ಲ ಸುತ್ತಮುತ್ತ ಎಲ್ಲ ಓಡಾಡ್ಕೊಂಬನ್ನಿ ಅಂತಂದು. ಇವರು ಹೋಗಿ ನೋಡಿದ್ರೆ ಇವರು ರಂಗದ ಮೇಲೆ ಏನು ಭಾಷೆ ಪ್ರಯೋಗಿಸ್ತಾ ಇದ್ದಾರೆ ಅಂದರೆ, ಈ ಕಡೆದು ಈಗ ದಕ್ಷಿಣ ಮೈಸೂರು, ಬೆಂಗಳೂರು, ತುಮಕೂರು ಇತ್ಲ ಕಡೆ ನಾವು ಮಾತಾಡೋವಂಥ ಭಾಷೆನೇ ಬೇರೆ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರು ಮಾತಾಡ್ತಾ ಇರೋವಂಥದ್ದೇ ಬೇರೆ, ಅವರ ಕಾಕುನೇ ಬೇರೆ, ಅವರ ಧ್ವನಿನೇ ಬೇರೆ, ಅವರ ಶಬ್ದಗಳೇ ಬೇರೆ. ಹೀಗಿರೋವಾಗ ಅದನ್ನೆಲ್ಲ ನೋಡಿದ ಮೇಲೆ ಕೆಲವನ್ನು ಅವರು ಅಳವಡಿಸ್ಕೊಂಡ್ರಂತೆ. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು, ಓಹೋ ರಂಗ ನಾವು ಎಷ್ಟೇ ಆಂಗಿಕವಾದಂತಹ ಅಭಿನಯಗಳನ್ನು ತೋರಿಸಿದ್ರು ಕೂಡ ಈ ವಾಚಿಕಾಭಿನಯದಲ್ಲಿ ಬರುತ್ತಲ್ಲ, ಅಂದರೆ ಮಾತಿನಲ್ಲಿ ಬರೋವಂತಹ ವಿಶೇಷ ಇದೆಯಲ್ಲ ಅದು ಜನರನ್ನು ಚೆನ್ನಾಗಿ ಮುಟ್ಟುತ್ತೆ. ಅದು ಸೇರಿಕೊಂಡ್ರೆ ಮಾತ್ರ ಆಂಗಿಕಾಭಿನಯಕ್ಕೆ ಒಂದು ಸೊಗಸೆ ಹೊರತುನುವೆ ಬರೀ ಅದು ಒಂದೊಂದೇ ಅಲ್ಲ, ಅದಕ್ಕೆ ಅಭಿನಯಗಳನ್ನು 4 ಅಂತ ಹೇಳಿರೋದಲ್ವೇ. ಹೀಗೆ ಅಂತ ಹೇಳಿ ಆಮೇಲೆ ಅದನ್ನು ಅಳವಡಿಸ್ಕೊಂಡ್ಮೇಲೆ ಜನ ಅದಕ್ಕೆ ಸ್ಪಂದನೆ ತೋರೋದಕ್ಕೆ ಆರಂಭಿಸಿದ್ರಂತೆ. ಆಮೇಲೆ ನಾಟಕಗಳು ಬಹಳ ಯಶಸ್ವಿಯಾಗಿ ಪ್ರಯೋಗ ಆಯಿತು ಅಂತ ಹೇಳ್ತಾರೆ. ಅಂದರೆ ಭಾಷೆ ಎಷ್ಟು ಮುಖ್ಯ, ಮತ್ತು ಅವರವ್ರ ಭಾಷೆಯಲ್ಲಿ ಹೇಳೋದು ಬಹಳ ಮುಖ್ಯ ಅನ್ನೋದಾಗುತ್ತೆ ನೋಡಿ. 2 ಕನ್ನಡನೇ. ಮೈಸೂರು ನಾವು ಬೆಂಗಳೂರುಗಳಲ್ಲಿ ಮಾತಾಡೋದು ಕನ್ನಡವೇ, ಅಲ್ಲೇ ಅವ್ರು ಮಾತಾಡೋದು ಕನ್ನಡವೇ, ಆದರೆ ಅವ್ರಿಗೆ ಅರ್ಥವಾಗಲಿಲ್ಲ. ಅದಕ್ಕೆ ಈ ಭಾಷೆಗಳನ್ನೇ ನಾವು ನಾಟ್ಯಶಾಸ್ತ್ರವು ಹೇಳುತ್ತೆ, ಭಾಷೆಗಳಲ್ಲಿ ಭಾಷೆ ಅಂತಿರುತ್ತೆ, ಉಪಭಾಷೆಗಳು ಅಂತಿರುತ್ತೆ, ಪ್ರದೇಶ ಭಾಷೆಗಳು ಅಂತಿರುತ್ತೆ, ಜಾತಿ ಭಾಷೆಗಳು ಅಂತ ಇರುತ್ತೆ ಅಂತ ಹೇಳ್ತಾರೆ. ಪ್ರಾದೇಶಿಕವಾಗಿ ಭಿನ್ನತೆಗಳು ಮತ್ತು ಪ್ರೊಫೆಷನಲ್ ಅವರು ಯಾವ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂಥ ಅನೇಕ ಶಬ್ದಗಳು ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತ. ಆದ್ದರಿಂದ ಇಲ್ಲಿ ಭಾಷೆಗಳಲ್ಲಿ ಮಾತೃಭಾಷೆ ಪರಭಾಷೆ ಅಂತ ಇಲ್ಲ, ಅದು ಪ್ರಾದೇಶಿಕ ಭಾಷೆ, ಉಪಭಾಷೆ, ಜಾತಿ ಭಾಷೆ ಇತ್ಯಾದಿಯಾಗಿ ವಿಭಾಗ ಆಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಇನ್ನೂ ಒಂದು ವಿಶೇಷವನ್ನು ತಾವು ಗಮನಿಸಬೇಕು. ಏನಂತ ಹೇಳಿದ್ರೆ, ನಾನು ಇತ್ತೀಚೆಗೆ ಬಹಳ ಕೇಳಿ ಸಂತೋಷಪಟ್ಟಂಥ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳ್ತೀನಿ. ಈಗ ಒಂದು 2-3 ವರ್ಷದ ಹಿಂದೆ ಕರ್ನಾಟಕದ ಉಪಭಾಷೆಗಳ ಬಗ್ಗೆ ಒಂದು ಸರಣಿ ಉಪನ್ಯಾಸಗಳನ್ನು ಏರ್ಪಡಿಸಿದರು. ನಮ್ಮ ಆಜಕ್ಕಳ ಗಿರೀಶ್ ಭಟ್ರು ಅದರ ಅಧ್ಯಕ್ಷರಾಗಿದ್ದಾಗ ಮಾತಾಡಿಸಿದ್ರು. ನೋಡಿ, 12 ಭಾಷೆಗಳಲ್ಲಿ ಮಾತಾಡಿದ್ರು. ಅದು ಅವರವರ ಮಾತೃಭಾಷೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು. ಯಾವುದು ಆ ಮಾತೃಭಾಷೆಗಳು? ಎಲ್ಲವೂ ಕನ್ನಡವೇ, ಆದರೆ ಕನ್ನಡದ ಒಂದು ಸೋಂಕಿರುವಂತಹ, ಕನ್ನಡದ ಒಂದು ಪರಿಚಯ, ಸಂಬಂಧ, ಸೊಗಸು ಇರುವಂತಹ ಇತರ ಭಾಷೆಗಳು. ಅದನ್ನು ನಿಮ್ಗೆ ಹೇಳ್ತೀನಿ ನೋಡಿ. ಕುವೆಂಪು ಭಾಷಾ ಭಾರತಿಯವರು ಇಷ್ಟು ಭಾಷೆಗಳಲ್ಲಿ ಸರಣಿ ಉಪನ್ಯಾಸಗಳನ್ನು ಮಾಡಿಸಿದ್ರು. ಇವೆಲ್ಲವೂ ಕೂಡ ಇದನ್ನು ಒಳನುಡಿಗಳು ಅಂತ ಹೇಳ್ತಾರೆ. ಯಾವುದು? ಕರ್ನಾಟಕದ ಒಳನುಡಿಗಳು. ಅಂದರೆ ಈಗ ಉಪಭಾಷೆ ಅಂತ ಹೇಳಿದ್ವಲ್ಲ, ಆ ಅರ್ಥದಲ್ಲಿ ಸಂಕೇತಿ, ಚಿತ್ಪಾವನಿ,
ಲಂಬಾಣಿ, ಬ್ಯಾರಿ, ಹವ್ಯಕ, ಕೊಡವ, ಕೊಂಕಣಿ, ತುಳು, ಸೋಲಿಗ, ಕೊರಗ, ಅರೆಭಾಷೆ ಮತ್ತು ಕರ್ಹಾಡ ಭಾಷೆ ಅಂತ. ಇವೆಲ್ಲವೂ ಕೂಡ ಒಂದೊಂದು ಜನಾಂಗವನ್ನು ತೋರಿಸ್ತಾ ಇದೆ. ಜನಾಂಗ ಭಾಷೆ ಇದೆಲ್ಲ. ಈಗ ನೋಡಿ, ಹವ್ಯಕರು ಅವರೊಂದು ಜನಾಂಗ, ಅವರು ಆಡುವಂತಹ ಕನ್ನಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗೆ ಕೊಡವರು ಹೇಳುವಂಥದ್ದು ಸಂಕೇತಿಗಳು ನಮಗೆ ಗೊತ್ತೇ ಇದೆ. ಚಿತ್ಪಾವನ ಬ್ರಾಹ್ಮಣ ಸಮುದಾಯ ಹೇಳೋವಂಥ ಮಾತಾಡೋವಂಥ ರೀತಿ. ಮತ್ತು ಲಂಬಾಣಿಗಳು ಅವ್ರ ಭಾಷೆನೇ ಬೇರೆ ಇರುತ್ತೆ. ಅವರು ಬೇರೆ ಎಲ್ಲಿಂದನೋ ಬಂದವರು, ಅದರಿಂದ ರಾಜಸ್ಥಾನ ಆ ಕಡೆಯಿಂದ ಬಂದು ಕರ್ನಾಟಕದಲ್ಲಿ ಇರೋವಂಥವ್ರು. ಅದರಿಂದ ಆಯಾ ಭಾಷೆಗಳ ಒಂದು ಸಂಬಂಧ, ಸಂಪರ್ಕ, ಒಂದು ಸೋಂಕು, ಅದರ ಒಂದು ಸೊಗಸೋ ಅಥವಾ ಇನ್ನೊಂದು ಅದರಲ್ಲಿ ಇದ್ದೇ ಇರುತ್ತೆ. ಬ್ಯಾರಿ ಭಾಷೆ, ಈ ಉರ್ದು ಕೇರಳದ ಮುಸಲ್ಮಾನರು ಆಡುವಂತಹ ಭಾಷೆ, ಅದು ಕೂಡ ಕನ್ನಡದಲ್ಲಿ ಸೇರಿ ಹೋಗಿದೆ. ಕೊಂಕಣಿ, ತುಳು, ಸೋಲಿಗ, ಹೀಗೆ ನಮ್ಮ ಬಿಳಗಿರಿ ರಂಗನ ಬೆಟ್ಟದ ಕಡೆ ಜನಾಂಗದವರು, ಕಾಡು ಜನರು ಹೇಳುವಂಥದ್ದು ಸೋಲಿಗ ಭಾಷೆ. ಕೊರಗ ಭಾಷೆ, ಅರಭಾಷೆ, ಕರ್ಹಾಡ ಭಾಷೆ. ಕರ್ಹಾಡ ಈ ಮರಾಠ ಕಡೆಯಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿರುವಂಥವರು ಮಾತಾಡುವಂತಹ ಕರ್ನಾಟಕ ಭಾಷೆ. ಇದರ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಭಾಷೆಗಳಿದೆ. ಕನ್ನಡದಲ್ಲೇ ಇವರು 12 ಭಾಷೆಗಳನ್ನು ಗುರುತಿಸಿ ಅದರಲ್ಲಿ ಉಪನ್ಯಾಸ ಮಾಡಿಸಿದ್ರು. ಎಲ್ಲರೂ ಕೂಡ ಅವರವರ ಭಾಷೆಯಲ್ಲೇ ಮಾತಾಡಿ ಅದರಲ್ಲಿರುವಂತಹ ಸಾಹಿತ್ಯವನ್ನು ಹೇಳಿದ್ರು. ಇಷ್ಟು ಜನರು ಕೂಡ ಕನ್ನಡ ಪಂಡಿತರು. ಅಂದರೆ ಕನ್ನಡ ಅನ್ನೋದು ಒಂದು ಪ್ರಧಾನವಾದಂತಹ ಪ್ರಾದೇಶಿಕ ಭಾಷೆ. ಅದರ ಛತ್ರಛಾಯೆಯಲ್ಲಿ ಅದಕ್ಕೆ ಪೂರಕವಾಗಿ ಇಷ್ಟು ಭಾಷೆಗಳು ಇದೆ. ಯಾರ್ಯಾರು ಕನ್ನಡವನ್ನು ಚೆನ್ನಾಗಿ ಬಲ್ಲರೋ ಅವರು ಆಯಾಯ ಪ್ರಾದೇಶಿಕ ಭಾಷೆಗಳನ್ನ, ಉಪಭಾಷೆಗಳನ್ನು ಕುರಿತು ಹೇಳಿದ್ರು ಅಂತ ಸ್ಪಷ್ಟವಾಗುತ್ತೆ. ಹೀಗಿರುವಾಗ ಮಾತೃಭಾಷೆ ಅಂತ ಹೇಳೋದು ಯಾವುದನ್ನು? ಈಗ ನೋಡಿ, ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದಂಥ ಅನುಭವವನ್ನು ನಿಮಗೆ ಹೇಳ್ತೇನೆ. ಈಗ ಮಾತೃಭಾಷೆ ಅಂದರೆ ಏನು? ಮಾತೃಭಾಷೆ ಅಂತ ಹೇಳಿದ್ರೆ ನಮಗೆ ತುಂಬ ಈಗ ಅರ್ಥ ಸ್ವಾರಸ್ಯಗಳು ಅಥವಾ ಆಯಾಮಗಳು ಇದೆ. ಅರ್ಥದ ಆಯಾಮಗಳು ಏನು? ಅರ್ಥದ ಆಯಾಮಗಳು ಅಂದರೆ ಮಾತೃಭಾಷೆ ಅಂದರೆ ತುಂಬ ನಮಗೆ ಹತ್ತಿರವಾಗಿರುವಂಥದ್ದು, ತುಂಬ ಚೆನ್ನಾಗಿ ಬರೋದು. ಆಮೇಲೆ ಬಹಳ ಚಿಕ್ಕ ವಯಸ್ಸಿಂದ ಅದಕ್ಕೆ ನಮ್ಮ ಎಕ್ಸ್ಪೋಷರ್ ಅಂದರೆ ಅದರ ಬಗ್ಗೆ ತಿಳ್ಕೊಂಡಿರೋರು ನಾವು. ನಮ್ಮ ಗತಿಮತಿಗಳು ಅದರಲ್ಲಿ ಇದೆ, ನಮಗೆ ಅದರ ಆ ಭಾಷೆಯಲ್ಲಿ ಪ್ರವೇಶ ಇದೆ ಇತ್ಯಾದಿ ಎಲ್ಲ ಅಂದ್ಕೊಳ್ತೀವಿ. ವಸ್ತುತಃ ಹಾಗಲ್ಲವೇ ಅಲ್ಲ. ಈಗ ನೋಡಿ, ನಾವು ಕೋಲಾರಿಂದ ಬಂದವರು. ಕೋಲಾರ ನಿಮ್ಗೆ ಹೇಳಿ ಕೇಳಿ ಈ ಒಂದು ಕಡೆ ತಮಿಳುನಾಡು, ಇನ್ನೊಂದು ಕಡೆ ಆಂಧ್ರದ ಈ ಸೀಮಾ ಪ್ರದೇಶಗಳಿಗೆ ಅಂಟ್ಕೊಂಡಿರೋವಂಥ ಒಂದು ಜಿಲ್ಲೆ. ಅದರಲ್ಲೂ ನಾವಿರೋ ಅಂಥದ್ದು ಈ ತೆಲುಗು ಪ್ರಾಂತ, ಜೊತೆಗೆ ತಮಿಳು ಕೂಡ ಬೇರಿಕೆಗೆ ತುಂಬ ಹತ್ತಿರವಾಗಿರೋವಂಥ. ಹೊಸೂರು ತುಂಬ ಹತ್ತಿರ ನಮ್ಮ ಮಾಲೂರು ಸಂಪಂಗೆರೆಗೆಲ್ಲ. ಎಸ್ ಅಂದರೆ ನನಗೆ ಸಂಪಂಗೆರೆ. ನಮ್ಮಲ್ಲಿ ಸುತ್ತ ಜನ ಅಲ್ಲಿ ಎಲ್ಲರೂ ಕೂಡ ಅಂದರೆ ಒಕ್ಕಲಿಗರು ಎಲ್ಲರೂ ಕೂಡ ತೆಲುಗು ಮಾತಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಒಂಥರ ತಮಿಳು ಮಾತಾಡ್ತಾಯಿದ್ವಿ. ಶಾಲೆಯಲ್ಲಿ ನಮಗೆ ಕನ್ನಡ ಹೇಳ್ಕೊಡ್ತಾಯಿದ್ರು. ಅಂದರೆ ಏಕಕಾಲದಲ್ಲಿ 3 ಭಾಷೆಗಳ ಪರಿಚಯ ನಮಗಾಯಿತು. ಹಾಗೆ ಈ ನಾಟಕದ ಕಂಪನಿಗಳೆಲ್ಲ ಬರ್ತಾಯಿದ್ವಿ. ಅವಾಗ ಅಲ್ಲೆಲ್ಲ ತೆಲುಗಿನವರೇ ಜಾಸ್ತಿ ಬರ್ತಾಯಿದ್ದಿದ್ದು. ಆಮೇಲೆ ಈ ತೋಲು ಬೊಂಬಲಾಟ ಅಂತ ಇದನ್ನು ಯಾವುದೋ ಬೊಂಬೆ ಆಟ ಆಡ್ತಾಯಿದ್ರಲ್ಲ, ಅದನ್ನು ಕೂಡ ಅಂದರೆ ಚರ್ಮದಲ್ಲಿ ಮಾಡಿರೋವಂತಹ ಬೊಂಬೆಗಳು ಅದನ್ನು ಇಟ್ಕೊಂಡು ಆಟ ಆಡಿಸೋರು ಅವರು ಕೂಡ ತೆಲುಗಿನಿಂದ ಬರ್ತಾಯಿದ್ರು. ಆ ಸೀಸು ಪದ್ಯಗಳು, ಕಂದ ಪದ್ಯಗಳು, ವೇಮನಂದು, ಪೋತನಂದು ಇದೆಲ್ಲ ನಮಗೆ ಪರಿಚಯ ಆಗಿತ್ತು. ಶಾಲೆಯಲ್ಲಿ ಕನ್ನಡ ಅಂದರೆ ಒಂದು ಕಡೆ ಕನ್ನಡ, ತೆಲುಗು, ಸಂಸ್ಕೃತ, ಮತ್ತು ಮನೆಯಲ್ಲಿ ಸ್ತೋತ್ರ ಇದೆಲ್ಲ ಹೇಳೋವಾಗ ಒಂದಿಷ್ಟು ಸಂಸ್ಕೃತವೂ ಆಗ್ತಾಯಿತ್ತು. ಒಟ್ಟಿನಲ್ಲಿ 4 ಭಾಷೆಗಳಿಗೆ ನಮ್ಮ ಮನಸ್ಸು ತೆರ್ಕೊಳ್ತು. ಅಂದರೆ ಎಲ್ಲವೂ ಕೂಡ ತಕ್ಕ ಮಟ್ಟಿಗೆ ಅಷ್ಟೇ. ಯಾಕೆಂದರೆ ತಮಿಳನ್ನು ಅಧ್ಯಯನ ಮಾಡಲಿಲ್ಲ, ತೆಲುಗನ್ನು ಕೇಳಿ ಅದು ಸುತ್ತಮುತ್ತ ಆಗ್ತಾಯಿದ್ದಂದರೆ ಅದರಲ್ಲೂ ಕೂಡ ತುಂಬ ಆಳವಾದಂಥ ಅಧ್ಯಯನ ಅಂತ ಆವತ್ತಿನ ಕಾಲಕ್ಕೆ ಇರಲಿಲ್ಲ. ಆಮೇಲೆ ನಾವು ಓದಿರೋದು ಅದು ಬೇರೆ. ಒಟ್ಟಿನಲ್ಲಿ ಆಗ್ತಾನೆ ಕನ್ನಡದ ಪರಿಚಯ ಆಗ್ತಾಯಿತ್ತು. ಯಾವುದೇ ಭಾಷೆಯಲ್ಲಿ ತುಂಬ ಏನು ನಮಗೆ ಒಂದು ಪ್ರವೇಶ ಇರಲಿಲ್ಲ. ಸೊ ನಿಮ್ಮ ಅಪ್ಲಿಕೇಶನ್ಗಳಲ್ಲಿ ಆಮೇಲೆ ಬರ್ತಾ ನಾವು ಬರೆಯೋವಾಗ ಏನು ನಿಮ್ಮ ಮಾತೃಭಾಷೆ ಅಂತ ಕೇಳ್ತಾಯಿದ್ದು. ಮಾತೃಭಾಷೆ ಅಂತ ಒಂದು ಕಾಲಮ್, ಒಂದು ಪಟ್ಟಿ ಇರ್ತಾಯಿತ್ತಲ್ಲ, ಅದರಲ್ಲಿ ಏನು ಬರೆಯೋದು? ನನಗೆ ತುಂಬ ದೊಡ್ಡ ಸಂದೇಹ, ಏನಂತ ಬರೆಯೋದು?
ಅಂದರೆ ತಮಿಳು ಅಂತ ಬರೀಬೇಕಾ, ತೆಲುಗು ಅಂತ ಬರೀಬೇಕಾ, ಕನ್ನಡ ಅಂತ ಬರೀಬೇಕಾ ಅಂತ, ಮತ್ತು ಸಂಸ್ಕೃತ ಅಂತ ಬರೀಬೇಕಾ ಅನ್ನೋದು ಒಂದು ಸಂದೇಹ ಇರ್ತಾಯಿತ್ತು. ಇದು ನನಗೆ ಮೊದಲಿಂದ ಇದರ ಬಗ್ಗೆ ಒಂದು ವಿಮರ್ಶೆ ಇದ್ದಿದ್ದರಿಂದ ಮನಸ್ಸಲ್ಲಿ ಯಾವುದು ಅಂತ ಇದರ ಬಗ್ಗೆ ವಿವೇಚನೆ ಮಾಡ್ತಾನೇ ಇದ್ದರೆ ಆಮೇಲೆ ಗೊತ್ತಾಯಿತು, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಅದರಲ್ಲೂ ಬಾರ್ಡರ್ ಏರಿಯಾಗಳಲ್ಲಿ, ಸೀಮಾ ಪ್ರದೇಶಗಳಲ್ಲಿರೋವಂಥವ್ರಿಗೆ ಅನೇಕ ಭಾಷೆಗಳ ಪರಿಚಯ ಇರುತ್ತೆ. ತೀರಾ ಹಾರ್ಟ್ಲ್ಯಾಂಡ್ ಒಳಗಡೆ ಇರೋರಿಗೆ ಮಾತ್ರ ಒಂದೇ ಭಾಷೆ ಪರಿಚಯ ಇರುತ್ತೆ. ಉಳಿದವ್ರಿಗೆಲ್ಲ 2-3 ಭಾಷೆಗಳು ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಅಂದರೆ ನಮ್ಮ ದೇಶದಲ್ಲಿ ಅನೇಕ ಭಾಷೆಗಳು ಬಹುಕಾಲದಿಂದ ಇದ್ದಿದ್ದರಿಂದ, ಜನಾಂಗಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬೇಕಾದಷ್ಟು ಓಡಾಡ್ತಾ ಇದ್ದಿದ್ದರಿಂದ ಅನೇಕರಿಗೆ ಅನೇಕ ಭಾಷೆಗಳ ಪರಿಚಯ ಇದೆ. ಈ ಮಾತೃಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಪ್ರಾದೇಶಿಕ ಭಾಷೆ ಅಂತ ಹೇಳೋದು ಸರಿ. ಅದನ್ನು ಲಿಂಗ್ವಿಸ್ಟಿಕ್ ಡಿವಿಷನ್ ಆದಮೇಲೆ ಭಾಷಿಕವಾಗಿ ಪ್ರಾಂತಗಳನ್ನು ವಿಂಗಡಣೆ ಮಾಡಿ ಸರ್ಕಾರಗಳೆಲ್ಲ ಭಾಷೆಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಶುರು ಮಾಡಿದ್ಮೇಲೆ ರಾಜಭಾಷೆ ಅಂತ ಹೇಳ್ಕೊಂಡ್ರು. ಈಗ ಕನ್ನಡವನ್ನು ನಾವು ಕರ್ನಾಟಕದ ರಾಜ್ಯ ಭಾಷೆ ಅಂತ ಹೇಳ್ತೀವಿ. ಹಾಗೆ ಅದನ್ನು ಬಿಟ್ಟರೆ ನಿಜವಾಗಲೂ ಇದೊಂದು ಪ್ರಾದೇಶಿಕ ಭಾಷೆ. ಆ ಪ್ರಾದೇಶಿಕ ಭಾಷೆ ಮಾತೃಭಾಷೆ ಅಲ್ಲ ಅಂತ ಹೇಳಿದ ತಕ್ಷಣ ಅದರ ಘನತೆಗೇನು ಕಮ್ಮಿ ಆಗೋದಿಲ್ಲ, ಅದರ ಅಂತಸ್ತೇನು ಇಳಿಯೋದಿಲ್ಲ. ಐ ಆಮ್ ಜಸ್ಟ್ ಮೇಕಿಂಗ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ ಅಷ್ಟೇ. ಅಂದರೆ ಅದರ ಸ್ಥಿತಿಗತಿ ಏನಿದೆ, ಉಪಸ್ಥಿತಿ ಹೇಗಿದೆ, ಗತಿ ಹೇಗಿದೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀವಿ ಹೊರತು ಅದರ ಅಂತಸ್ತಿಗೆ ಏನೂ ಕೊರತೆ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು.